ಹಿಂದೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಚಿಕ್ಕ ಹುಡುಗ ಮತ್ತು ಅವನ ನಂಬಿಗಸ್ತ ನಾಯಿ ಚಿನ್ನು ವಾಸಿಸುತ್ತಿದ್ದರು. ರವಿ ಮತ್ತು ಚಿನ್ನು ಅವಿನಾಭಾವ ಒಡನಾಡಿಗಳಾಗಿದ್ದರು. ಏನೇ ಆಗಲಿ ಯಾವಾಗಲೂ ಒಬ್ಬರ ಪಕ್ಕದಲ್ಲಿರುತ್ತಾರೆ. ಅವರು ಒಟ್ಟಿಗೆ ಹೊಲಗಳಲ್ಲಿ ಸುತ್ತಾಡುತ್ತಿದ್ದರು, ಹೊಳೆಗಳಲ್ಲಿ ಆಟವಾಡುತ್ತಿದ್ದರು ಮತ್ತು ಹಳೆಯ ಆಲದ ಮರದ ನೆರಳಿನಲ್ಲಿ ತಮ್ಮ ಊಟವನ್ನು ಹಂಚಿಕೊಳ್ಳುತ್ತಿದ್ದರು. ಒಂದು ದಿನ ಕಾಡಿನ ಬಳಿ ಆಟವಾಡುತ್ತಿದ್ದಾಗ ಬೇಟೆಗಾರರ ಗುಂಪು ಪ್ರಾಣಿಗಳನ್ನು ಹಿಡಿಯಲು ಬಲೆಗಳನ್ನು ಹಾಕುವುದನ್ನು ರವಿ ಗಮನಿಸಿದನು. ಕಾಡಿನಲ್ಲಿರುವ ಜೀವಿಗಳ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸಿದ ರವಿ ಅದರ ಬಗ್ಗೆ ಏನಾದರೂ ಮಾಡಲು ನಿರ್ಧರಿಸಿದರು. ಅವರನ್ನು ಉಳಿಸಲು ಅವರು ವೇಗವಾಗಿ ಕಾರ್ಯನಿರ್ವಹಿಸಬೇಕೆಂದು ಅವರು ತಿಳಿದಿದ್ದರು. ರವಿ ಚಿನ್ನು ಜೊತೆ ತನ್ನ ಪ್ಲಾನ್ ಹಂಚಿಕೊಂಡ. ಅವರು ಕಾಡಿನೊಳಗೆ ನುಸುಳಲು ಮತ್ತು ಬಲೆಗಳ ಬಗ್ಗೆ ಪ್ರಾಣಿಗಳಿಗೆ ಎಚ್ಚರಿಕೆ ನೀಡಲು ನಿರ್ಧರಿಸಿದರು. ಚಿನ್ನುವಿನ ತೀಕ್ಷ್ಣವಾದ ವಾಸನೆ ಮತ್ತು ರವಿಯ ದೃಢ ಸಂಕಲ್ಪದಿಂದ ಅವರು ತಮ್ಮ ಕಾರ್ಯವನ್ನು ಪ್ರಾರಂಭಿಸಿದರು. ಅವರು ಕಾಡಿನೊಳಗೆ ಆಳವಾಗಿ ಹೋದಾಗ ಅವರು ವಿವಿಧ ಪ್ರಾಣಿಗಳನ್ನು ಎದುರಿಸಿದರು: ಜಿಂಕೆ, ಮೊಲಗಳು, ಪಕ್ಷಿಗಳು ಮತ್ತು ಅಳಿಲುಗಳು. ರವಿ ಅವರಲ್ಲಿ ಪ್ರತಿಯೊಬ್ಬರನ್ನೂ ಮಾತನಾಡಿಸಿ ಬೇಟೆಗಾರರು ಹಾಕಿದ ಬಲೆಗಳ ಬಗ್ಗೆ ಎಚ್ಚರಿಸಿದರು. ರವಿಯ ದಯೆಗೆ ಪ್ರಾಣಿಗಳು ಕೃತಜ್ಞತೆ ಸಲ್ಲಿಸಿದವು ಮತ್ತು ಬಲೆಗಳಿಂದ ದೂರವಿರುವುದಾಗಿ ಭರವಸೆ ನೀಡಿದವು. ತಮ್ಮ ಉದ್ದೇಶವು ನೆರವೇರಿತು ಎಂದು ಅವರು ಭಾವಿಸಿದಾಗ ಅವರು ಸಮೀಪಿಸುತ್ತಿರುವ ಹೆಜ್ಜೆಗಳ ಶಬ್ದವನ್ನು ಕೇಳಿದರು. ಅದು ಬೇಟೆಗಾರರು. ರವಿ ಮತ್ತು ಚಿನ್ನು ಬೇಗನೆ ಪೊದೆಗಳ ಹಿಂದೆ ಅಡಗಿಕೊಂಡರು. ಆದರೆ ಪ್ರಾಣಿಗಳಿಂದ ಬೇಟೆಗಾರರ ಗಮನವನ್ನು ಬೇರೆಡೆಗೆ ತಿರುಗಿಸಲು ಅವರು ವೇಗವಾಗಿ ಕಾರ್ಯನಿರ್ವಹಿಸಬೇಕೆಂದು ಅವರಿಗೆ ತಿಳಿದಿತ್ತು. ಬೇಟೆಗಾರರು ಚಿನ್ನು ಹಿಂಬಾಲಿಸಿದಾಗ ರವಿ ವೇಗವಾಗಿ ಬಲೆಗಳನ್ನು ತೆಗೆದುಹಾಕಿ ಅರಣ್ಯ ನಿವಾಸಿಗಳ ಸುರಕ್ಷತೆಯನ್ನು ಖಾತ್ರಿಪಡಿಸಿದರು. ಬೇಟೆಗಾರರನ್ನು ಯಶಸ್ವಿಯಾಗಿ ತಪ್ಪಿಸಿದ ನಂತರ ರವಿ ಮತ್ತು ಚಿನ್ನು ಮತ್ತೆ ಒಂದಾದರೂ ತಮ್ಮ ಸಾಧನೆಯ ಬಗ್ಗೆ ಹೆಮ್ಮೆಪಡುತ್ತಾರೆ. ಕಾಡಿನ ಜೀವಿಗಳ ಜೀವನದಲ್ಲಿ ಅವರು ಬದಲಾವಣೆಯನ್ನು ಮಾಡಿದ್ದಾರೆ ಎಂದು ತಿಳಿದ ಅವರು ಮನೆಗೆ ಮರಳಿದರು. ಅಂದಿನಿಂದ ಹಳ್ಳಿಯಲ್ಲಿ ರವಿ ಮತ್ತು ಚಿನ್ನು ಹೀರೋಗಳೆಂಬ ಹೆಗ್ಗಳಿಕೆಗೆ ಪಾತ್ರರಾದರು. ದಯೆ ಮತ್ತು ಶೌರ್ಯದ ಅವರ ನಿಸ್ವಾರ್ಥ ಕಾರ್ಯವು ಎಲ್ಲರಿಗೂ ಸಹಾನುಭೂತಿಯ ಮಹತ್ವವನ್ನು ಕಲಿಸುತ್ತದೆ ಮತ್ತು ಅಗತ್ಯವಿರುವವರ ಪರವಾಗಿ ನಿಲ್ಲುತ್ತದೆ. ಮತ್ತು ಅವರು ಹೋದಲ್ಲೆಲ್ಲ ಪ್ರೀತಿ ಮತ್ತು ಸಂತೋಷವನ್ನು ಹರಡುತ್ತಾ ಒಟ್ಟಿಗೆ ಜಗತ್ತನ್ನು ಅನ್ವೇಷಿಸುವುದನ್ನು ಮುಂದುವರೆಸಿದ್ದರಿಂದ ಅವರ ಸ್ನೇಹದ ಬಂಧವು ಇನ್ನಷ್ಟು ಬಲವಾಯಿತು.